ದೇಶ ಕಾಯೋ ನಮ್ಮ ಯೋಧರಿಗೆ ವಿಸ್ಕಿ ಬಿಯರ್ ಕೊಡೋದ್ಯಾಕೆ? ಯೋಧರಿಗೆ ಊಟ ಹೇಗಿರುತ್ತೆ? ದಿನಕ್ಕೆ ಎಷ್ಟು ರಮ್ ವಿಸ್ಕಿ ಸಿಗತ್ತೆ ಗೊತ್ತಾ? ನಮ್ಮ ದೇಶ ಕಾಯೋ ಸೈನಿಕರಿಗೆ ಎಷ್ಟು ಸಂಬಳ ಸಿಗತ್ತೆ? ಯೋಧರ ಖರ್ಚು ಎಷ್ಟಾಗತ್ತೆ? ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶ ಕಾಯೋ ಯೋಧರಿಗೆ ಸಲಾಂ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಅವರಿಗೆ ಮತ್ತಷ್ಟು ಶಕ್ತಿ ತುಂಬಿ. ಒಂದು ದೇಶಕ್ಕೆ ಮೂಲಭೂತ ಸೌಕರ್ಯ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ಅಂದರೆ ಅದು ದೇಶ ಕಾಯೋ ಸೇನೆ. ಇತ್ತೀಚೆಗಷ್ಟೇ ಭಾರತ ಪಾಕ್ ಮಧ್ಯೆ ಸಣ್ಣ ವಾರ್ ನಡೆಯಿತು. ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಕಾಪಾಡಿದ್ದು ಬೇರೆಯಾರೂ ಅಲ್ಲ, ನಮ್ಮ ವೀರ ಯೋಧರು. ಶತ್ರುವಿನ ಮುಂದೆ ಎದೆಯೊಡ್ಡಿ ನಿಂತು ಹಗಲು ರಾತ್ರಿ ಎನ್ನದೆ ನಮ್ಮ ವೀರ ಯೋಧರು ದೇಶವನ್ನ ಕಾಯುತ್ತಿದ್ದಾರೆ. ಮಳೆ ಚಳಿ ಬಿಸಿಲನ್ನ ಲೆಕ್ಕಿಸದೆ ವರ್ಷದ 365 ದಿನಗಳು, ದಿನದ 24 ಗಂಟೆಗಳು ದೇಶವನ್ನ ರಕ್ಷಣೆ ಮಾಡುತ್ತಿದ್ದಾರೆ. ಹಾಗಾದರೆ ನಮಗಾಗಿ ದೇಶಕ್ಕಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇರುವ ದೇಶ ಕಾಯೋ ಸೈನಿಕರ ಆಹಾರ ಪದ್ಧತಿ ಹೇಗಿರುತ್ತೆ? ತಿಂಡಿ, ಊಟ, ಸ್ನ್ಯಾಕ್ಸ್ಗೆ ಏನೆಲ್ಲ ಕೊಡಲಾಗತ್ತೆ? ಗಡಿಯಲ್ಲಿರೋ ಯೋಧರಿಗೆ ಆಹಾರ ಹೇಗೆ ಸಪ್ಲೈ ಆಗತ್ತೆ? ಯುದ್ಧ ನಡಿಬೇಕಾದ್ರೆ ಊಟದ ವ್ಯವಸ್ಥೆ ಹೇಗಿರುತ್ತೆ? ಒಬ್ಬ ವೀರ ಯೋಧನಿಗೆ ಎಷ್ಟು ಸಂಬಳ ಸಿಗತ್ತೆ? ಯೋಧರಿಗೆ ವಿಸ್ಕಿ ಬಿಯರ್ ಕೊಡೋದು ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ದೇಶವನ್ನ ಕಾಯೋ ಯೋಧರು ಬಹಳ ಗಟ್ಟಿಮುಟ್ಟಾಗಿರಬೇಕು. ಸೈನಿಕರು ಉಪವಾಸದಲ್ಲಿದ್ರೆ ಯುದ್ಧ ಮಾಡೋಕೆ ಆಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿಸಿದ್ರೇನೆ ಅವರಿಗೆ ಶಕ್ತಿ ಬರೋದು. ಪ್ರಾಣವನ್ನ ಪಣಕ್ಕಿಟ್ಟು ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯವಾಗೋದು ನಮ್ಮ ಯೋಧರ ಹೊಟ್ಟೆ ತುಂಬಿದಾಗಲೇನೆ. ಇದೇ ಕಾರಣಕ್ಕೆ ಭಾರತದ ಸೈನಿಕರ ಊಟಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಸಾಮಾನ್ಯ ವ್ಯಕ್ತಿಗೆ ದಿನಕ್ಕೆ 2 ರಿಂದ 2.5 ಸಾವಿರ ಕ್ಯಾಲೋರಿ ಬೇಕಾಗತ್ತೆ. ಅದೇ ಯೋಧರಿಗೆ ದಿನಕ್ಕೆ 4,000 ಕ್ಯಾಲೋರಿ ಬೇಕಾಗತ್ತೆ. ಅಂದರೆ ನಮಗೆ ಹೋಲಿಸಿದ್ರೆ ದೇಶ ಕಾಯೋ ಯೋಧರಿಗೆ ಜಾಸ್ತಿ ಮತ್ತು ಪೌಷ್ಟಿಕ ಆಹಾರದ ಅಗತ್ಯ ಇರುತ್ತೆ. ನಮ್ಮ ದೇಶ ಕಾಯೋ ಸೈನಿಕರಿಗೆ ಆಹಾರ ಎಲ್ಲಿಂದ ಬರುತ್ತೆ, ಹೇಗಿರುತ್ತೆ ಅನ್ನೋದನ್ನೇ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವ ವಿಸ್ಕಿ ಬಿಯರ್ ಬಗ್ಗೆ ಹೇಳ್ತೀವಿ, ಕೇಳಿ. ಹಾಗಾದರೆ ಸೈನಿಕರಿಗೆ ಎಣ್ಣೆ ಕೊಡೋದು ಯಾಕೆ? ಸೇನೆಯಲ್ಲಿ ಎಷ್ಟು ಬೇಕಾದರೂ ಎಣ್ಣೆ ಹೊಡಿಬಹುದು ಅಂತ ಎಷ್ಟೋ ಜನ ಅನ್ಕೊಳ್ತಾರೆ. ಆದರೆ ಅದು ತಪ್ಪು ಕಲ್ಪನೆ. ಎಣ್ಣೆಗೆ ಲಿಮಿಟ್ ಇರುತ್ತೆ. ವಾರದಲ್ಲಿ 2 ರಿಂದ 3 ದಿನ ಯೋಧರಿಗೆ ಮದ್ಯ ಸೇವಿಸಲು ಅವಕಾಶ ಇರುತ್ತೆ. ಹೆಚ್ಚಾಗಿ ರಮ್ ಕೊಡಲಾಗುತ್ತೆ. ಅದೇ ರಮ್ ಕುಡಿಯುವವರಿಗೆ ಬಿಯರ್, ವಿಸ್ಕಿ ಸೇರಿದಂತೆ ಬೇರೆ ಡ್ರಿಂಕ್ಸ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಒಂದು ಸಲಕ್ಕೆ 1 ರಿಂದ 2 ಪೆಗ್. ಅದೇ ಬಿಯರ್ ಆದರೆ ದಿನಕ್ಕೆ 1 ಅಂತ ರೂಲ್ಸ್ ಇದೆ. ರಿಜಿಸ್ಟರ್ ಇದ್ದು ಅದರಲ್ಲಿ ಎಂಟ್ರಿ ಮಾಡಿ ಮದ್ಯವನ್ನ ನೀಡಲಾಗತ್ತೆ. ಕುಡಿದು ತೂಲಾಡೋದಕ್ಕೆಲ್ಲ ಬಿಡಲ್ಲ. ಫ್ಯಾಮಿಲಿಯಿಂದ ತಿಂಗಳಿಗಟ್ಟಲೆ ದೂರ ಇರೋ ಯೋಧರ ಕೆಲಸ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಕಷ್ಟದಿಂದ ಕೂಡಿರುತ್ತೆ. ಹಾಗಾಗಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆ ಇದೆ. ಇದನ್ನು ಯೋಧರು ರಜೆ ಮೇಲೆ ಮನೆಗೆ ಹೋಗುವಾಗಲೂ ಮದ್ಯ ತೆಗೆದುಕೊಂಡು ಹೋಗುವ ಅವಕಾಶವೂ ಇರುತ್ತೆ. ಡ್ಯೂಟಿಯಲ್ಲಿರುವಾಗ ಸೇನೆಯಲ್ಲಿ ಕೊಡೋ ಎಣ್ಣೆ ಬಿಟ್ಟು ಹೊರಗಿನಿಂದ ತಂದು ಕುಡಿದಿದ್ದು ಗೊತ್ತಾದರೆ ಕಠಿಣ ಶಿಕ್ಷೆ ಕೊಡಲಾಗತ್ತೆ. ಅತಿಯಾಗಿ ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡ್ರೆ, ಅಡಿಕ್ಟ್ ಆದರೆ ಅದನ್ನು ಬಿಡಿಸೋದಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗತ್ತೆ. ಇನ್ನು ಸೈನಿಕರ ಆಹಾರ ಪೂರೈಕೆಯನ್ನು ಆರ್ಮಿ ಸರ್ವಿಸ್ ಕಪ್ಸ್ ನೋಡ್ಕೊಳ್ಳುತ್ತೆ. ಸೈನಿಕರ ಪ್ರತಿಯೊಂದು ರೆಜಿಮೆಂಟ್ ತುಕಡಿಗಳ ಜೊತೆಗೆ ಅಡುಗೆ ಮಾಡುವಂತಹ ಒಂದು ಸಣ್ಣ ಟೀಮ್ ಕೂಡ ಇದ್ದೇ ಇರುತ್ತೆ. ಅವರು ಯೋಧರಿಗೆ ಬೇಕಾದ ಅಡುಗೆ, ತಿಂಡಿ, ತಿನಿಸು, ಟೀ ರೆಡಿ ಮಾಡಿ ಕೊಡಲಾಗತ್ತೆ. ತುಕಡಿ ಹೋದಲ್ಲೆಲ್ಲ ಅವರು ಕೂಡ ಜೊತೆಯಲ್ಲೇ ಹೋಗ್ತಾರೆ. ಈ ಕುಕ್ಗಳು ಕೂಡ ಸೈನಿಕರೇ ಆಗಿರ್ತಾರೆ. ಒಬ್ಬ ಯೋಧನಿಗೆ ಏನೆಲ್ಲ ಟ್ರೈನಿಂಗ್ ಕೊಡಲಾಗತ್ತೋ ಆ ಎಲ್ಲ ಟ್ರೈನಿಂಗನ್ನು ಅಡುಗೆ ಮಾಡುವವನಿಗೂ ಕೂಡ ಕೊಡಲಾಗತ್ತೆ. ಆದರೆ ಡೈಲಿ ತಮ್ಮ ತುಕಡಿಯ ಅಡುಗೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. ಯೋಧರಿಗೆ ಹೊತ್ತೊತ್ತಿಗೆ ಸರಿಯಾಗಿ ಫ್ರೆಶ್ ಮತ್ತು ಬಿಸಿ ಬಿಸಿಯಾದ ಊಟ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಡುಗೆ ಮಾಡೋರಾದರೂ ಕೂಡ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಅವರು ಬಂದೂಕು ಹಿಡಿದು ಯುದ್ಧ ಭೂಮಿಗೆ ಹೋಗೋ ತಾಕತ್ತು ಹೊಂದಿರ್ತಾರೆ. ಹಾಗಾದರೆ ಗಡಿ ಕಾಯುವ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯೋಧರಿಗೆ ಆಹಾರ ಹೇಗೆ ತಲುಪಿಸಲಾಗುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಮೊದಲು ನಗರಗಳಿಂದ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಗೋಧಿ ಹಿಟ್ಟು, ಮಾಂಸ, ಮೊಟ್ಟೆ ಹೀಗೆ ಆಹಾರ ವಸ್ತುಗಳನ್ನು ಆರ್ಮಿಯ ಫುಡ್
ಕಂಟೈನರ್ ಟ್ರಕ್ಗಳಲ್ಲಿ ತುಂಬಲಾಗತ್ತೆ. ನಂತರ ಅದನ್ನು ಗಡಿಯಲ್ಲಿ ಸೇನೆ ಕ್ಯಾಂಪ್ ಮಾಡಿರೋ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗತ್ತೆ. ಕೆಲವೊಂದು ಜಾಗಕ್ಕೆ ಹೆಲಿಕಾಪ್ಟರ್ ಮೂಲಕ ಕ್ಯಾಂಪ್ ಹತ್ತಿರದ ಜಾಗಗಳಲ್ಲಿ ಆಹಾರದ ವಸ್ತುಗಳನ್ನು ಕೆಳಗೆ ಬಿಸಾಕಲಾಗತ್ತೆ. ನಂತರ ಕ್ಯಾಂಪ್ನ ಯೋಧರು ಸ್ಥಳೀಯ ವಾಹನಗಳ ಮೂಲಕ ಅಥವಾ ಕುದುರೆಗಳ ಮೂಲಕ ಆ ವಸ್ತುಗಳನ್ನು ಕ್ಯಾಂಪ್ವರೆಗೆ ತೆಗೆದುಕೊಂಡು ಹೋಗ್ತಾರೆ. ಕ್ಯಾಂಪ್ನಲ್ಲಿರೋ ಕುಕ್ಗಳು ಯೋಧರಿಗೆ ಬಿಸಿ ಬಿಸಿ ಅಡುಗೆ ರೆಡಿ ಮಾಡಿಕೊಡ್ತಾರೆ. ಹಾಗಾದರೆ ಯುದ್ಧದ ಟೈಮಲ್ಲಿ ಏನು ಮಾಡ್ತಾರೆ ಯೋಧರು? ಯುದ್ಧದ ಟೈಮಲ್ಲಿ ಅಡುಗೆ ಮಾಡ್ತಾ ಕೂರೋದು ತುಂಬ ಕಷ್ಟಕರವಾಗಿರುತ್ತೆ. ಹಾಗಾಗಿ ಯುದ್ಧದ ಜಾಗಗಳಿಗೆ ಬಾಕ್ಸ್ಗಳಲ್ಲಿ ತುಂಬಿ ಊಟವನ್ನು ಕಳುಹಿಸಿಕೊಡಲಾಗತ್ತೆ. ಯುದ್ಧದ ಟೈಮಲ್ಲಂತೂ ಸೈನಿಕರಿಗೆ ಎನರ್ಜಿ ಬಾರ್, ಎನರ್ಜಿ ಡ್ರಿಂಕ್ ಕೂಡ ನೀಡಲಾಗತ್ತೆ. ಸಾಮಾನ್ಯವಾಗಿ ಯೋಧರಿಗೆ ಬೆಳಗ್ಗೆ ಪೂರಿ, ಪರೋಟ ಸೇರಿದಂತೆ ಬಗೆಬಗೆಯ ತಿಂಡಿ ತಿನಿಸುಗಳನ್ನು ಮಾಡಲಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಅನ್ನ, ರೋಟಿ, ಪಲ್ಯ, ಸಾರು, ಸಲಾಡ್ ಕೊಡಲಾಗತ್ತೆ. ಆದರೆ ರಾತ್ರಿ ಸ್ವಲ್ಪ ಕಡಿಮೆ ವೆರೈಟಿ ಇರುತ್ತೆ. ಚಪಾತಿ, ಪಲ್ಯ, ರೋಟಿ, ಅನ್ನ, ಸಾರು ಇರುತ್ತೆ. ಇದರ ಜೊತೆಗೆ ದಿನಕ್ಕೆ 2 ಸಲ ಟೀ, ಸ್ನ್ಯಾಕ್ಸ್ ಕೂಡ ಕೊಡಲಾಗತ್ತೆ. ಯಾವ ದಿನ ಏನು ಅಡುಗೆ ಮಾಡಬೇಕು ಅನ್ನೋ ಮೆನ್ಯೂ ಇರುತ್ತೆ. ಅದಕ್ಕೆ ತಕ್ಕಂತೆ ಅಡುಗೆಯನ್ನು ಮಾಡಲಾಗತ್ತೆ. ವಾರದ 2 ದಿನ ಮಾಂಸದ ಊಟ ಇರುತ್ತೆ. ಮಾಂಸ ತಿನ್ನದೇ ಇರೋರಿಗೆ ಪನ್ನೀರ್ ಅಥವಾ ಪ್ರೋಟೀನ್ ಇರೋ ಇತರೆ ಆಹಾರಗಳನ್ನು ಕೊಡಲಾಗತ್ತೆ. ಒಳ್ಳೆ ಫುಡ್ ಕೊಡೋದರ ಜೊತೆಗೆ ಅಷ್ಟೇ ಫಿಟ್ನೆಸ್ ಆಕ್ಟಿವಿಟಿ ಕೂಡ ಮಾಡಿಸಲಾಗತ್ತೆ. ಯುದ್ಧದ ಟೈಮಲ್ಲಿ ಎಲ್ಲದಕ್ಕೂ ರೆಡಿ. ದೇಶ ಕಾಯೋ ಯೋಧರು ಕೆಲವು ಕಡೆ ರಕ್ತ ಹೆಪ್ಪುಗಟ್ಟಿಸುವಂತಹ ಕೊರೆಯುವ ಹಿಮದ ನಡುವೆ ಕೆಲಸ ಮಾಡಬೇಕಾಗತ್ತೆ. ಅದೇ ಇನ್ನು ಕೆಲವು ಸಲ ಸುಡೋ ಬಿಸಿಲಿನಲ್ಲೂ ಕೂಡ ದೇಶ ಕಾಯಬೇಕಾಗತ್ತೆ. ಹೀಗಾಗಿ ಅವರ ಊಟದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗ್ತಾನೆ ಇರುತ್ತೆ. ಡೈಲಿ ಸಿಗೋ ರೀತಿಯಲ್ಲೇ ಎಲ್ಲ ಟೈಮಲ್ಲೂ ಒಳ್ಳೆ ಊಟ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯುದ್ಧದಂತಹ ಟೈಮಲ್ಲಂತೂ ತಿನ್ನೋಕೆ ಆಗದ ಊಟವನ್ನು ತಿನ್ನಲೇಬೇಕಾಗತ್ತೆ. ಜಸ್ಟ್ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ, ಜೀವ ಉಳಿಸ್ಕೊಳ್ಳುವ ಉದ್ದೇಶದಿಂದ ತಿನ್ನಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ಟೈಮಲ್ಲಿ ಎನರ್ಜಿ ಬಾರ್, ಚಿಕ್ಕಿ ಅಂತ ರೆಡಿ ಫುಡ್ ತಿನ್ನುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗತ್ತೆ. ಹಾಗಾದರೆ ಸೇನೆ ಮಾಡ್ತಾ ಇರೋ ಖರ್ಚಾದರೂ ಎಷ್ಟು? ಭಾರತ ಸೇನೆಯಲ್ಲಿ ಎಲ್ಲ ಸೇರಿ ಒಟ್ಟು 21,50,000 ಯೋಧರು ಇದ್ದಾರೆ. 2025-26ರ ಭಾರತ ಸೇನೆ ಅಂತ 6,81,000 ಕೋಟಿ ರೂಪಾಯಿ ದುಡ್ಡು ತೆಗೆದಿಟ್ಟಿರ್ತದೆ. ಅದರಲ್ಲಿ ಆಹಾರಕ್ಕೆ ಅಂತಲೇ 4,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗತ್ತೆ. ಇವಿಷ್ಟು ಊಟ ತಿಂಡಿ ಖರ್ಚಿನ ಬಗ್ಗೆ. ಆರ್ಮಿಯಲ್ಲಿ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸಂಬಳ ಇರುತ್ತೆ, ಯಾವ ಸ್ಥಾನಕ್ಕೆ ಹೆಚ್ಚು ಸ್ಯಾಲರಿ, ಯಾವ ಪೋಸ್ಟ್ಗೆ ಅತಿ ಕಡಿಮೆ ಸ್ಯಾಲರಿ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಭಾರತದ ಸೇನೆಯಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸೈನಿಕರು ಇದ್ದಾರೆ. ಅತಿ ಹೆಚ್ಚು ಸೈನಿಕರು ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ಸೇನೆಯಲ್ಲಿ ರ್ಯಾಂಕ್ಗಳು 3 ವಿಭಾಗಗಳಲ್ಲಿ ಡಿವೈಡ್ ಮಾಡಲಾಗತ್ತೆ. ಅವುಗಳಂತಂದ್ರೆ ಕಮಿಷನರೇಟ್ ಆಫೀಸರ್, ಜೂನಿಯರ್ ಕಮಿಷನರ್ಡ್ ಆಫೀಸರ್, ಅನ್ಕಮಿಷನರ್ಡ್ ಆಫೀಸರ್. ಇವರಲ್ಲಿ ಕಮಿಷನರ್ಡ್ ಆಫೀಸರ್ IAS IPS ಅಧಿಕಾರಿಗಳಿಗೆ ಸಮನಾಗಿರ್ತಾರೆ. ಅದೇ ರೀತಿ ಜೂನಿಯರ್ಸ್ ಕಮಿಷನರ್ಡ್ ಆಫೀಸರ್ ಗ್ರೂಪ್ B ಗೆಜೆಟ್ ಆಫೀಸರ್ಗಳಿಗೆ ಸಮನಾಗಿರ್ತಾರೆ. ಇನ್ನು ನಾನ್ ಕಮಿಷನರ್ಡ್ ಆಫೀಸರ್ಸ್ ಕ್ಯಾಟಗರಿಯಲ್ಲಿ ಸೈನಿಕರು ಸೇರಿದಂತೆ ಇತರೆ ಅಧಿಕಾರಿಗಳು ಬರ್ತಾರೆ. ಸೇನೆಯಲ್ಲಿ ಅತ್ಯಂತ ತಳಮಟ್ಟದಲ್ಲಿ ಬರೋದು ಸೈನಿಕ, ಅಂದರೆ ನಾನ್ ಕಮಿಷನರ್ಡ್ ಆಫೀಸರ್ಡ್ ಪಟ್ಟಿಯಲ್ಲಿ ಬರ್ತಾರೆ. ಇವರ ಭುಜದಲ್ಲಿ ಯಾವುದೇ ಸಿಂಬಲ್ ಇರೋ ಬ್ಯಾಡ್ಜ್ ಇರೋದಿಲ್ಲ. ಇವರಿಗೆ 21,700 ರೂಪಾಯಿಯ ಬೇಸಿಕ್ ಸ್ಯಾಲರಿ ಇರುತ್ತೆ. ಇನ್ನು ಸೈನಿಕನ ನಂತರ ಬರೋದು ಸ್ಯಾನ್ಸ್ ನಾಯಕ್. ಇವರ ಭುಜದಲ್ಲಿ ಒಂದು ಪಟ್ಟಿ ಇರುತ್ತೆ. ಅವರಿಗೂ 21,700 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ. ಭತ್ತೆ ಎಲ್ಲ ಸೇರಿಕೊಂಡು ಕೈಗೆ ಬರುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವರ ಬಳಿಕ ಬರೋದು ನಾಯ್ಕ್. ಇವರ ಭುಜದಲ್ಲಿ 2 ಪಟ್ಟಿ ಇರುತ್ತೆ. ಇವರಿಗೆ 25,500 ರೂಪಾಯಿ ಅಷ್ಟೇ ಇರುತ್ತೆ. ಇವರ ನಂತರ ಹವಾಲ್ದಾರ್. ಇವರ ಭುಜದಲ್ಲಿ 3 ಪಟ್ಟಿ ಇರುತ್ತೆ. ನಾನ್ ಕಮಿಷನರ್ಡ್ ಆಫೀಸರ್ಗಳ ಪೈಕಿ ಇದು ಅತಿ ದೊಡ್ಡ ಹುದ್ದೆಯಾಗಿದೆ. ಇವರಿಗೆ ಬೇಸಿಕ್ ಸ್ಯಾಲರಿ 29,200 ರೂಪಾಯಿ. ಇವಿಷ್ಟು ನಾನ್ ಕಮಿಷನರ್ಡ್ ರ್ಯಾಂಕಿಂಗ್ಗಳು. ನೆಕ್ಸ್ಟ್ ಬರೋದು ಜೂನಿಯರ್ ಕಮಿಷನರ್ ರ್ಯಾಂಕಿಂಗ್ಗಳು. ರ್ಯಾಂಕ್ನಲ್ಲಿ ಬರೋ ಎಲ್ಲ ಅಧಿಕಾರಿಗಳ ಬ್ಯಾಡ್ಜ್ನಲ್ಲಿ ಫ್ಲಾಟ್ ಪಟ್ಟಿ ಇರುತ್ತೆ. ಈ ಕ್ಯಾಟಗರಿಯಲ್ಲಿ ತಳಮಟ್ಟದಲ್ಲಿ ಫಸ್ಟ್ ಬರೋದು ನಾಯಬ್ ಸುಬೇದಾರ್. ಇವರ ಭುಜದಲ್ಲಿ ಒಂದು ಸ್ಟ್ರಿಪ್ ಮತ್ತು ಒಂದು ಸ್ಟಾರ್ ಸಿಂಬಲ್ ಇರುತ್ತೆ. ಜೊತೆಗೆ ಹಳದಿ ಮತ್ತು ಕೆಂಪು ಬಣ್ಣದ ಸ್ಟ್ರಿಪ್ ಕೂಡ ಇರುತ್ತೆ. ಇವರಿಗೆ 35,400 ರೂಪಾಯಿಯಷ್ಟು ಬೇಸಿಕ್ ವೇತನ ಇರುತ್ತೆ. ನಂತರ ಬರೋದು ಸುಬೇದಾರ್. ಇವರ ಭುಜದಲ್ಲಿ 2 ಸ್ಟಾರ್ಗಳಿರುತ್ತೆ. ಇವರಿಗೆ 44,900 ರೂಪಾಯಿಗಳಷ್ಟು ಸ್ಯಾಲರಿ ಇರುತ್ತೆ. ಇವರ ಬಳಿಕ ಸುಬೇದಾರ್ ಮೇಜರ್ ಬರ್ತಾರೆ. ಇವರ ಭುಜದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಪಟ್ಟಿಯ ಜೊತೆಗೆ ಅಶೋಕ ಸ್ತಂಭ ಇರುತ್ತೆ. ಇವರ ಸ್ಯಾಲರಿ 47,600 ರೂಪಾಯಿ ಇರುತ್ತೆ. ಇನ್ನು ಇವರ ನಂತರ ಕಮಿಷನರ್ಡ್ ಆಫೀಸರ್ಗಳ ಕ್ಯಾಟಗರಿ ಬರುತ್ತೆ. ಅವರಲ್ಲಿ ಫಸ್ಟ್ ಬರುವುದು ಲೆಫ್ಟಿನೆಂಟ್. ಇವರನ್ನ ಯಂಗ್ ಆಫೀಸರ್ಗಳು ಅಂತ ಕರೆಯಲಾಗುತ್ತೆ. ಇವರ ಯೂನಿಫಾರ್ಮ್ನಲ್ಲಿ 2 ಸ್ಟಾರ್ಗಳನ್ನು ನೋಡಬಹುದು. ಇವರ ಸಂಬಳ 56,100 ರೂಪಾಯಿಯಷ್ಟು ಇರುತ್ತೆ. ನಂತರ ಬರೋದು ಕ್ಯಾಪ್ಟನ್.
ಇವರ ಭುಜದಲ್ಲಿ 3 ಸ್ಟಾರ್ಗಳಿಗಿರುತ್ತೆ. 2 ವರ್ಷಗಳ ಕಾಲ ಲೆಫ್ಟಿನೆಂಟ್ ಆಗಿ ಸೇವೆ ಸಲ್ಲಿಸಿದ ಬಳಿಕ ಈ ಹುದ್ದೆ ಏರಬಹುದಾಗಿದೆ. ಇವರಿಗೆ 61,300 ರೂಪಾಯಿಯಷ್ಟು ಸಂಬಳ ಇರುತ್ತೆ. ನಂತರ ಬರೋದು ಮೇಜರ್. ಇವರ ಭುಜದಲ್ಲಿ ಅಶೋಕ ಸ್ತಂಭದ ಸಿಂಬಲ್ ಇರುತ್ತೆ. ಈ ಹುದ್ದೆಗೆ ಏರಲು ಕಮಿಷನರ್ಡ್ ಆಫೀಸರ್ ಆಗಿ ಕನಿಷ್ಠ 6 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಬೇಕಾಗತ್ತೆ. ಜೊತೆಗೆ ಪಾರ್ಟ್ ಬಿ ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ. ಇವರಿಗೆ 69,400 ರೂಪಾಯಿಯಷ್ಟು ಸಂಬಳ ಇರುತ್ತೆ. ನಂತರ ಬರೋದು ಲೆಫ್ಟಿನೆಂಟ್ ಕರ್ನಲ್. ಇವರ ಭುಜದಲ್ಲಿ 1 ಸ್ಟಾರ್ ಮತ್ತು ಅಶೋಕ ಸ್ತಂಭದ ಸಿಂಬಲ್ ಇರುತ್ತೆ. ಈ ಹುದ್ದೆಗೆ ಏರಬೇಕಾದರೆ ಕನಿಷ್ಠ 13 ವರ್ಷಗಳ ಕಾಲ ಕಮಿಷನರ್ಡ್ ಆಫೀಸರ್ ಆಗಿ ಕೆಲಸ ಮಾಡಿರಬೇಕು. ಜೊತೆಗೆ ಡಿ ವಿಭಾಗದ ಪರೀಕ್ಷೆಯನ್ನು ಕೂಡ ಬರೀಬೇಕಾಗತ್ತೆ. ಇವರಿಗೆ 1,21,000 ರೂಪಾಯಿ ಸಂಬಳ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಜನರಲ್ ಹುದ್ದೆ. ಇದು ಭಾರತೀಯ ಸೇನೆಯ ಅತಿದೊಡ್ಡ ಹುದ್ದೆಯಾಗಿದೆ. ಇವರನ್ನ ಕಮಾಂಡರ್ ಇನ್ ಚೀಫ್ ಅಂತ ಕೂಡ ಕರೆಯಬಹುದು. ತಲ್ವಾರ್ ಮತ್ತು ದಂಡದ ಕ್ರಾಸ್ ಸಿಂಬಲ್ ಜೊತೆಗೆ ಸ್ಟಾರ್ ಮತ್ತು ಅಶೋಕ ಸ್ತಂಭದ ಚಿತ್ರ ಕೂಡ ಇರುತ್ತೆ. ಇವರ ಕರ್ನಲ್ನಲ್ಲಿ 4 ಗೋಲ್ಡನ್ ಸ್ಟಾರ್ಗಳು ಇರುತ್ತೆ. ಈ ಹುದ್ದೆ IAS ನ ಹೈಯೆಸ್ಟ್ ಪೋಸ್ಟ್ ಆಗಿರೋ ಕ್ಯಾಬಿನೆಟ್ ಸೆಕ್ರೆಟರಿ ಪೋಸ್ಟ್ಗೆ ಸಮನಾಗಿರುತ್ತೆ. ಇನ್ನು ಈ ಹುದ್ದೆಗೆ 2,50,000 ರೂಪಾಯಿಯಷ್ಟು ಸ್ಯಾಲರಿ ಇರುತ್ತೆ.